ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಆಸೆ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ವಿಡಿಯೋ ಇಷ್ಟ ಆಗಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ರಂಗನಾಥ್, ಶಾಂತಿ ಹಾಗೆ ಸೂರ್ಯ, ಮೀನಾ ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿರ್ತಾರೆ. ಸೂರ್ಯ ಮೊಬೈಲ್ ಅಲ್ಲಿ ರಂಗನಾಥ್ ಅವರಿಗೆ ಏನೋ ತೋರಿಸ್ತಾ ಇರುವಾಗ ಮನೋಜ ಕೈ ತುಂಬಾ ಬ್ಯಾಗ್ ಗಳನ್ನೆಲ್ಲ ಹಿಡ್ಕೊಂಡು ಬಂದು ರೋಹಿಣಿ ರೋಹಿಣಿ ಅಂತ ಕರಿತಾ ಇರ್ತಾನೆ. ಇದನ್ನ ಶಾಂತಿ ನೋಡಿ ಏನು ಇದು ಮನೋಜ್ ಅಂತ ಕೇಳಿದಾಗ ಇರಮ್ಮ ಹೇಳ್ತೀನಿ ಅಂತ ಹೇಳಿ ಮತ್ತೆ ರೋಹಿಣಿನ ಕರಿತಾನೆ ಇರ್ತಾನೆ. ಹಾಗೆ ಸೂರ್ಯ ಸಕ್ಕರೆ ನಿನ್ಗೆ ವ್ಯಾಲ್ಯೂ ಇಲ್ಲ, ಮುಗ್ದೋಯ್ತು ಬಿಡು, ಇನ್ನೇನಿದ್ರು ಹೆಂಡತಿ ಮುಂದೆ ಹೇಳ್ತಾ ಇರ್ಬೇಕಾದ್ರೆ ನೀನು ಕೇಳಿಸ್ಕೋಬೇಕು ಅಷ್ಟೇ ಅಂತ ಹೇಳಿ. ಇದು ಅಣ್ಣಯ್ಯ ಹೌದು, ಅಪ್ಪನಿಗೆ ದುಡ್ಡು ಕೊಡ್ಬೇಕು ಅಂತ ಮನೆಗೆ ಹೋಗಿ ಸೇಲ್ಸ್ ಮ್ಯಾನ್ ಕೆಲಸ ಶುರು ಮಾಡ್ಕೊಂಡಿದ್ಯೇನೋ, ಪರವಾಗಿಲ್ಲ ಕಣೋ, ಈ ತರ ಮಾಡಿದ್ರೆ ನಿನ್ ಜೀವನದಲ್ಲಿ ಬೇಗ ಮುಂದೆ ಬರ್ತೀಯಾ ಅಂತ ಸೂರ್ಯ ಹೇಳಿದಾಗ, ಏನೋ ನಿನ್ ಕಣಿಗೆ ನಾನು ಸೇಲ್ಸ್ ಮ್ಯಾನ್ ತರ ಕಾಣ್ತಿದ್ಯಾ, ಇದೆಲ್ಲ ನಾನು ಶಾಪಿಂಗ್ ಮಾಡಿರೋದು ಕಣೋ ಅಂತ ಮನೋಜ ಹೇಳ್ತಾನೆ. ಆಗ ರೋಹಿಣಿ ಅಲ್ಲಿಗೆ ಬಂದು, ಏನ್ ಮನೋಜ್ ಶಾಪಿಂಗ್ ಹೋಗಿದ್ರ, ಅದು ನೀವ ಒಬ್ರೇನಾ, ನನ್ನನ್ನ ಕರೆದಿದ್ರೆ ನಾನು ಬರ್ತಿದ್ದೆ ಅಲ್ವಾ ಅಂತ ಕೇಳಿದಾಗ, ಹೋಗ್ಬೇಕು ಅನ್ನೋ ಪ್ಲಾನ್ ಇರ್ಲಿಲ್ಲ ರೋಹಿಣಿ, ಸಡನ್ ಆಗಿ ಹೋಗಿ ನಿನ್ಗೋಸ್ಕರ ಅಂತ ನಾನೇನು ತಂದಿದ್ದೀನಿ ನೋಡು ಅಂತ ಹೇಳಿ ಬ್ಯಾಗ್ ನ ರೋಹಿಣಿ ಕೈಗೆ ಕೊಟ್ಟಾಗ, ಏನ್ ಮನೋಜ್ ಇದು ಅಂತ ರೋಹಿಣಿ ಕೇಳ್ತಾಳೆ. ಆಗ ನೀನೇ ನೋಡು ರೋಹಿಣಿ, ನಿನ್ಗೆ ಗೊತ್ತಾಗುತ್ತೆ ಅಂತ ಮನೋಜ್ ಹೇಳಿದಾಗ ರೋಹಿಣಿ ಅದನ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ತಾಳಿ ಚೈನ್ ಇರುತ್ತೆ. ಆಗ ಮನೋಜ್ ಅಂತ ರೋಹಿಣಿ ಆಶ್ಚರ್ಯದಿಂದ ಕೇಳಿದಾಗ, ಹೌದು ರೋಹಿಣಿ, ನನ್ಗೋಸ್ಕರ ನೀನು ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅಲ್ವಾ, ಅದಕ್ಕೆ ನಾನು ಇದನ್ನ ನಿನ್ಗೆ ತಂದಿದ್ದೀನಿ ಅಂತ ಮನೋಜ್ ಹೇಳ್ತಾನೆ. ಆಗ ಶಾಂತಿ, ಮನೋಜ ಏನೋ ಇದು ಅಂತ ಕೇಳಿದಾಗ, ಅಮ್ಮ ಅದೇನಮ್ಮ, ನಾನು ಅವತ್ತು ಕಷ್ಟದಲ್ಲಿ ಇದ್ದಾಗ ರೋಹಿಣಿ ತನ್ನ ತಾಳಿನೇ ಅಡ ಇಟ್ಟು ದುಡ್ಡು ಕೊಟ್ಲಲ್ಲ, ಅದಕ್ಕೆ ಈ ಸರಿ ಅವಳಿಗೆ ತಾಳಿ ಚೈನ್ ಕೊಡ್ಸಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಹೌದೇನೋ ಅಂತ ರೋಹಿಣಿ ಕೈಯಲ್ಲಿ ಇರೋದನ್ನ ಶಾಂತಿ ಕಿತ್ಕೊಂಡು ನೋಡಿ, ಪರವಾಗಿಲ್ಲ ಕಣೋ, ಮೊನ್ನೆ ತಾನೇ ರೋಹಿಣಿ ನಿನ್ಗೋಸ್ಕರ ತಾಳಿ ಚೈನ್ ಅಡ ಇಟ್ಟು ದುಡ್ಡನ್ನ ತಂದ್ಕೊಟ್ಟಿದ್ಲು, ಆದ್ರೆ ನೀನ್ ನೋಡಿದ್ರಿ ಇಷ್ಟೊಂದು ಬೇಗ ಕೊಟ್ಟ ಮಾತನ್ನ ಉಳಿಸ್ಕೊಂಡ್ ಬಿಟ್ಟಿದ್ಯಾ. ಆದ್ರೆ ಇನ್ನೂ ಕೆಲವರು ಇರ್ತಾರೆ, ಒಂದ್ ತಾಳಿ ಕೊಡ್ಸೋದಕ್ಕೇನೆ ಎಷ್ಟು ತಿಂಗಳು ಮಾಡ್ಬಿಟ್ರು, ಇನ್ನು ತಾಳಿ ಚೈನ್ ಕೊಡ್ಸೋದಕ್ಕೆ ಮುಂದಿನ ಜನ್ಮನೇ ಆಗ್ಬೋದೇನೋ ಅಂತ ಸೂರ್ಯನ ನೋಡ್ಕೊಂಡು ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಮೀನಾ ಬಂದು, ಮುಂದಿನ ಜನ್ಮ ಆದ್ರೂ ಪರವಾಗಿಲ್ಲ ಅತ್ತೆ, ನಾನ್ ಕಾಯ್ತೀನಿ, ನನ್ ಗಂಡ ನನ್ಗೆ ದುಡಿದು ಕೊಡಿಸ್ತಾರೆ ಅನ್ನೋ ನಂಬಿಕೆ ನನ್ಗೆ ಇದೆ ಅಂತ ಹೇಳ್ದಾಗ ಮೀನಾ, ಹಾಗೆಲ್ಲ ಅನ್ಕೋಬೇಡಮ್ಮ, ಮುಂದಿನ ಜನ್ಮಕ್ಕೆಲ್ಲ ನಾನು ನಿನ್ನ ಕರ್ಕೊಂಡು ಹೋಗೋದಿಲ್ಲ, ಈ ಜನ್ಮದಲ್ಲೇ ಕೊಡ್ಸ್ತೀನಿ, ಅದು ಕಷ್ಟಪಟ್ಟು ದುಡ್ದೇ ಕೊಡಿಸ್ತೀನಿ, ಅಪ್ಪನ ದುಡ್ಡಲ್ಲ ಅಥವಾ ಇನ್ಯಾರ್ದು ದುಡ್ಡನ್ನ ಕದ್ದು ಅದರಲ್ಲಿ ಕೊಡ್ಸಲ್ಲಮ್ಮ, ಕಷ್ಟಪಟ್ಟು ದುಡ್ದು ಕೊಡಿಸ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಮನೋಜ ಕೇಳಿಸ್ಕೊಂಡು, ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಕಣೋ ಇದು ಅಂತ ಹೇಳಿದಾಗ, ಓಹೋ ಹೌದಾ, ಅಷ್ಟೊಂದು ಕಷ್ಟಪಟ್ಟು ದುಡ್ದಿದ್ಯಾ, ಅಲ್ಲ ಕಣೋ, ಮೊನ್ನೆ ತಾನೇ ಲಕ್ಷಕ್ಕೋಸ್ಕರ ನನ್ನ ಹೆಂಡತಿ ಒಡವೆನೇ ಕದ್ದು ಮಾರ್ದವನು ನೀನು, ಇವತ್ತೇನು ಇಷ್ಟೊಂದು ಬೇಗ ದುಡ್ಡು ಬಂದ್ಬಿಟ್ಟಿದೆ ಅಂತ ಸೂರ್ಯ ಕೇಳಿದಾಗ, ನಾನ್ ಇವಾಗ ಬಿಸ್ನೆಸ್ ಮ್ಯಾನ್ ಕಣೋ, ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇರುತ್ತೆ, ಬಿಸ್ನೆಸ್ ಮ್ಯಾನ್ ಅಂದ್ರೆ ನಿನ್ ತರ ಭಿಕಾರಿ ಆಗಿರಲ್ಲ, ಅವ್ರ ಹತ್ರ ಯಾವಾಗ್ಲೂ ದುಡ್ಡು ಓಡಾಡ್ತಾನೆ ಇರುತ್ತೆ ಕಣೋ ಅಂತ ಮನೋಜ ಹೇಳಿದಾಗ, ಅಯ್ಯೋ ಮನೋಜ ಅಂತ ಹೇಳಿ ಶಾಂತಿ ದೃಷ್ಟಿ ತೆಗಿತಾ ಇರ್ತಾರೆ. ನಂತರ ರೋಹಿಣಿ ಬಾಯಿಲಿ ಅಂತ ಶಾಂತಿ ಪಕ್ಕ ರೋಹಿಣಿನ ನಿಲ್ಸಿ, ಅಮ್ಮ ನನ್ನ ಜೀವನದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆಲ್ಲ ನೀವೇ ಕಾರಣನಮ್ಮ ಅಂತ ಹೇಳಿ ಮನೋಜ ಹೇಳ್ತಿರುವಾಗ, ಅಪ್ಪ ನೋಡ್ದೇನಪ್ಪ, ಇದಕ್ಕೆಲ್ಲ ಕಾರಣ ಸಕ್ಕರೆ ಅಂತೆ, ನೀನು ಹಗಲು ರಾತ್ರಿ ಟ್ರೈನ್ ಓಡಿಸಿ ದುಡ್ದು ಇವನ್ ಎದೆ ಮೇಲೆ ತಂದು ಸುರಿದಿದ್ದಕ್ಕೇನೆ ಈ ಪೆಂಗೆ ಡಿಗ್ರಿ ತಗೊಂಡು ದಬ್ಬಾಕಿರೋದು ಅಂತ ಹೇಳ್ತಾ ಇರೋದು, ಆದ್ರೆ ಒಂದ್ಸಾರಿ ಆದ್ರೂ ನಿನ್ನ ಒಂದು ಮಾತಲ್ಲಾದ್ರೂ ಅವನು ಹೊಗಳ್ತಾನ ಅಪ್ಪ ಅಂತ ಸೂರ್ಯ ಕೇಳಿದಾಗ, ಹೋಗ್ಲಿ ಬಿಡೋಕಂತ, ಯಾರಾದ್ರೂ ಹೊಗಳಿ ಅಂತ ನಾನು ಕೆಲಸ ಎಲ್ಲ ಮಾಡ್ಲಿಲ್ಲ, ನನ್ ಕರ್ತವ್ಯ ಅಂತ ನಾನು ಮಾಡಿದ್ದೀನಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಮನೋಜ, ಸೂರ್ಯ ಈ ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡ್ಸೋದೆಲ್ಲ ಬಿಟ್ಬಿಡು, ಬರ್ತಾ ಇದೆಯಾ ಅಂತ ಮನೋಜ ಕೇಳಿದಾಗ, ಇನ್ನೇನೋ ಮತ್ತೆ ತಾಳಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ, ಮಕ್ಕಳಾಟ ಅನ್ಕೊಂಡಿದ್ಯಾ ಅಂತ ಸೂರ್ಯ ಕೇಳಿದಾಗ ರೋಹಿಣಿ ಮನೋಜ್ಗೆ ಒಂದು ಏಟ್ ಕೊಟ್ಟು, ಏನ್ ಮನೋಜ್ ನಿಮ್ಗೆ ಅಷ್ಟು ಬುದ್ಧಿ ಕೂಡ ಇಲ್ವಾ, ಇದನ್ನ ನೀವೇ ನನ್ಗೆ ಕಟ್ಬೇಕು ಅಂತ ರೋಹಿಣಿ ಹೇಳ್ತಾಳೆ. ಓ ಹೌದಾ ಅಂತ ಮನೋಜ ಹೇಳಿ, ಅಮ್ಮ ಹಾಗಾದ್ರೆ ಇದನ್ನ ನಾನೇ ಅವಳಿಗೆ ಕಟ್ತೀನಮ್ಮ ಅಂತ ಮನೋಜ ಹೇಳಿದಾಗ, ಇರೋ ಇಲ್ಲಿ ಬೇಡವೋ, ದೇವ್ರ ಮನೆಯಲ್ಲಿ ಹೋಗಿ ರೋಹಿಣಿಗೆ ಹಾಕು ಅಂತ ತಾಳಿ ಚೈನ್ನ ಪೋಣಿಸಿ ಶಾಂತಿ ಕೊಡ್ತಾರೆ. ಹಾಗೇನೆ ಮನೋಜ ರೋಹಿಣಿ ಕುತ್ತಿಗೆಗೆ ತಾಳಿ ಕಟ್ತಾ ಇರ್ಬೇಕಾದ್ರೆ, ಅಪ್ಪ ನೀನ್ ಹೋಗಪ್ಪ, 2 ಅಕ್ಷತೆ ಕಾಳು ಹಾಕು, ಒಳ್ಳೆ ಬುದ್ಧಿ ಬಲ್ಲಿ ಅಂತ ಸೂರ್ಯ ಹೇಳಿದಾಗ ಸರಿ ಅಂತ ರಂಗನಾಥ್ ಅವರು ಕೂಡ ಹೋಗಿ ಅವರಿಬ್ರಿಗೂ ಆಶೀರ್ವಾದ ಮಾಡ್ತಾರೆ. ನಂತರ ಶಾಂತಿಗೆ, ಮನೋಜ ಕೊನೆಗೂ ನೀನು ಸಾಧಿಸ್ಬಿಟ್ಟೆ ಕಣೋ, ನಿನ್ನನ್ನ ನೋಡಿ ಕೆಲವರು ಕಲಿಬೇಕು ಕಣೋ, ಜೀವನದಲ್ಲಿ ಹೇಗೆ ಮುಂದೆ ಬರ್ಬೇಕು ಅಂತ. ಆದ್ರೆ ಇಲ್ಲೂ ಕೆಲವೊಬ್ರು ಇದ್ದಾರೆ, ಬರೀ ಶಬ್ದ ಅಂತ ಶಬ್ದದ ಮೇಲೆ ಶಬ್ದ ಮಾಡ್ಕೊಂಡು ಹೋಗ್ತಾರೆ, ಆದ್ರೆ ಕಿತ್ತು ದಬ್ಬಾಕೋದು ಮಾತ್ರ ಏನು ಇಲ್ಲ ಅಂತ ಶಾಂತಿ ಹೇಳಿದಾಗ, ಅತ್ತೆ ಪರವಾಗಿಲ್ಲ ಬಿಡಿಯತ್ತೆ, ನನ್ ಗಂಡ ಈಗ ತಾಳಿ ಕೊಡ್ಸಿದ್ದಾರೆ, ರೂಮ್ ಕೂಡ ಕಟ್ಟಿಸ್ತಾ ಇದ್ದಾರೆ, ಮುಂದೆ ಏನೇನಾಗುತ್ತೋ ಅಂತ ನೋಡ್ತಾ ಹೋಗಿ ಅಂತ ಮೀನಾ ಹೇಳಿದಾಗ, ಅದನ್ನ ಕೇಳಿಸ್ಕೊಂಡು, ಆಗುತ್ತೆ ಕಾರ್ ಓಡಿಸ್ಕೊಂಡು ಇದೆಲ್ಲ ಆಗುತ್ತೆ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಮೀನಾ ಕೋಪ ಬಂದು, ನನ್ ಗಂಡ ಯಾವತ್ತಿದ್ರು ಕಷ್ಟಪಟ್ಟು ದುಡ್ಡಲ್ಲಿ ಮಾಡ್ತಾರೆ ಹೊರತು ಬೇರೆಯವ್ರ ತರ ಕದ್ದು ದುಡ್ಡಲ್ಲಿ ಮಾಡಲ್ಲ ಅಂತ ಹೇಳಿದಾಗ ರೋಹಿಣಿ ಬಂದು, ಏನ್ ಮೀನಾ ಅವರೇ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಮೊದಲು ಅದನ್ನ ನಿಮ್ ಗಂಡಂಗೆ ಹೇಳಿ ರೋಹಿಣಿ, ಅವರು ಮಾತಾಡೋದಕ್ಕೆ ಬರಲಿಲ್ಲ ಅಂದ್ರೆ ನಾನು ಕೂಡ ಮಾತಾಡೋದಕ್ಕೆ ಹೋಗುದಿಲ್ಲ ಅಂತ ಹೇಳಿದಾಗ, ಏನು ನಿಂದು ಬರ್ತಾ ನಾಲ್ಗೆ ಉದ್ದಾಗ್ತಾ ಇದೆ, ನಿಂದು ದೊಡ್ಡವರು ಚಿಕ್ಕವರು ಅನ್ನೋದು ಇಲ್ವಾ ಅಂತ ಶಾಂತಿ ಕೇಳ್ತಾರೆ. ಆಗ ಮೀನಾ, ಅತ್ತೆ ಗೌರವನ ಕೊಟ್ಟು ಪಡಿಬೇಕು ಅತ್ತೆ, ಕೇಳಿ ಪಡಿಬಾರ್ದು ಅಂತ ಹೇಳಿದಾಗ, ಬಿಡೆ ಮೀನಾ, ಯಾಕೆ ಹೇಳಿ ಬಾಯಿ ನೋಯಿಸ್ಕೊಳ್ತಾ ಇದೆಯಾ, ಆ ಪೆಂಗಿನ್ಗೆ ನೀನ್ ಎಷ್ಟೇ ಬೈದ್ರು ಕೂಡ ಅಷ್ಟೇನೆ ಬುದ್ಧಿ ಬರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಅಲ್ಲೋ ಮನೋಜ, ಅವರಿಗೆ ಹೊಟ್ಟೆ ಉರಿಕಣೋ, ಅದಕ್ಕೆಲ್ಲ
ಅದನ್ನೆಲ್ಲ ಬಿಟ್ಟಾಕು, ಈಗ ನನ್ಗೇನು ತಂದಿಲ್ವೇನೋ ನೀನು ಅಂತ ಹೇಳಿದಾಗ, ಅಮ್ಮ ನಿನ್ನ ಮರ್ತ್ಬಿಡ್ತೀನ, ನನ್ನಮ್ಮ ನೀನು, ನಾನು ನಿನ್ಗೋಸ್ಕರ ಅಂತ ನಾನು ತುಂಬಾ ಚೆನ್ನಾಗಿರೋ ಒಂದು ಸೀರೆ ತಂದಿದ್ದೀನಮ್ಮ ಅಂತ ಒಂದು ಬಾಕ್ಸ್ ನ ತೆಗೆದು ಶಾಂತಿ ಕೈಗೆ ಕೊಟ್ಟಾಗ ಅದನ್ನ ತೆಗೆದು ನೋಡಿ, ಸೀರೆ ತುಂಬಾ ಚೆನ್ನಾಗಿದೆ ಕಣೋ, ನನಗೆ ತುಂಬಾ ಇಷ್ಟ ಆಯ್ತು ಅಂತ ಶಾಂತಿ ಹೇಳ್ತಾಳೆ. ಆಗ ಅದನ್ನ ಸೂರ್ಯ ನೋಡಿ, ಅಪ್ಪನ್ಗೆ ಏನು ತಂದಿಲ್ವೇನೋ, ಬರೀ ನಿನ್ನ ಹೆಂಡತಿಗೆ ನಿನ್ನ ನಮಗೆ ಮಾತ್ರನೂ ತಂದಿರೋದು ಅಂತ ಕೇಳಿದಾಗ, ನೀನ್ ಸುಮ್ನೆ ಇರೋ, ಮಧ್ಯ ಮಾತಾಡ್ಬೇಡ, ನಾನು ಎಲ್ಲರಿಗೂ ತಂದಿದ್ದೀನಿ ಅಂತ ಹೇಳಿ ಒಂದು ವಾಚ್ ಬಾಕ್ಸ್ ನ ಹೊರಗಡೆ ತೆಗಿತಾನೆ. ಅದನ್ನ ನೋಡಿ ಶಾಂತಿ, ಏನೋ ಇದು ವಾಚ್, ಇದನ್ನ ಯಾಕೋ ತಂದಿದ್ಯಾ, ನಿಮ್ಮಪ್ಪ ಇನ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೇನೋ, ಮನೇಲಿ 3 ಹೊತ್ತು ಬಿದ್ದಿರ್ತಾರೆ, ಅವ್ರಿಗೆ ಯಾಕೋ ಈ ವಾಚ್ ತಂದಿದ್ಯಾ, ಸುಮ್ನೆ ದುಡ್ಡು ದಂಡ ಅಂತ ಶಾಂತಿ ಹೇಳ್ತಾರೆ. ಆಗ ಅದನ್ನ ಕೇಳಿಸ್ಕೊಂಡು ರಂಗನಾಥ್ ಅವರಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಗ ಸೂರ್ಯ, ನೋಡ್ದೇನಪ್ಪ, ನೀನ್ ದುಡಿಯೋ ಟೈಮ್ ಅಲ್ಲಿ ಮಾತ್ರ ನಿನ್ಗೆ ವ್ಯಾಲ್ಯೂ ಇದ್ದಿದ್ದು, ಈಗ ನೀನು ದುಡಿಯೋಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಹೋಗ್ಲಿ ಬಿಡೋ ಸೂರ್ಯ, ಅವ್ರು ಹೇಳೋದ್ರಲ್ಲಿ ಏನ್ ತಪ್ಪಿದೆ, ನಾನು ವಾಚ್ ಹಾಕೊಂಡು ಎಲ್ಲಿ ಶೋಕಿ ಮಾಡಕ್ಕೆ ಹೋಗ್ಬೇಕಾ, ವಾಚ್ ಎಲ್ಲ ನನ್ಗೆ ಬೇಡಪ್ಪ ಅಂತ ಮನೋಜನ ಹತ್ರ ರಂಗನಾಥ್ ಅವರು ಹೇಳಿದಾಗ, ಅಪ್ಪ ಇದು ನಿಂಗಲ್ಲಪ್ಪ ತಂದಿದ್ದು, ನನ್ಗೆ ಅಂತ ಮನೋಜ ಹೇಳ್ತಾನೆ. ನಂತರ ಅಮ್ಮ ನೋಡಮ್ಮ, ಇಲ್ಲಿ ಇಂಪೋರ್ಟೆಡ್ ವಾಚ್ ಇದು ಅಂತ ಮನೋಜ ಹೇಳಿದಾಗ, ಓ ಹೌದೇನೋ, ಹಾಗಾದ್ರೆ ಅದರಲ್ಲಿ 4 ಮುಳ್ಳು ಇದೆಯೇನೋ, ಒಂದು 200 ರೂಪಾಯಿ ಇರ್ಬೋದಂತ ಸೂರ್ಯ ಕೇಳ್ತಾನೆ. ಇಲ್ಲ ರೀ, ಒಂದು 500 ರೂಪಾಯಿ ಇರ್ಬೋದು ಅಂತ ಮೀನಾ ಹೇಳಿದಾಗ, ಶಾಂತಿ ಜೋರಾಗಿ ನಗಡಿ, ಇದು ರೋಡ್ ಸೈಡ್ ಅಲ್ಲಿ ತಂದಿರೋ ವಾಚು ಅಂತ ಅನ್ಕೊಂಡಿದ್ದಾರೆ, ಇವರಿಗೆ ಏನು ಗೊತ್ತಿಲ್ಲ ಅನ್ಸುತ್ತೆ, ಅದ್ರ ಬೆಲೆ 1,000 ರೂಪಾಯಿ ಆದ್ರೂ ಇರಬಹುದು ಅಲ್ವೇನೋ ಮನೋಜ ಅಂತ ಶಾಂತಿ ಕೇಳಿದಾಗ, ಅಮ್ಮ ನೀನೇನಮ್ಮ ಅವ್ರ ತರ ಮಾತಾಡ್ತಾ ಇದೆಯಾ, ಇದು 51,000 ರೂಪಾಯಿ ವಾಚ್ ಅಮ್ಮ ಅಂತ ಮನೋಜ ಹೇಳಿದಾಗ, ಸೂರ್ಯ ದಿಢೀರ್ ಅಂತ ಎದ್ದು ನಿಂತ್ಕೊಂಡು ಮತ್ತೆ ಅಲ್ಲೇ ಕೂತ್ಕೋತಾನೆ. ನಂತರ ಏನೋ ಇದು ಪಿಂಗ್ಯ, 2 ಮುಳ್ಳು ಇರೋದಕ್ಕೆ 51,000 ರೂಪಾಯಿ ಕೊಟ್ಟು ತಂದಿದ್ಯಲ್ಲೋ, ನನ್ನ ಕೈಯಲ್ಲಿರೋ ಬೆಲ್ಟ್ ವಾಚ್ ನೋಡೋ 350 ರೂಪಾಯಿ ಕಣೋ, ಇದು ತಗೊಂಡು 2 ವರ್ಷ ಆಯ್ತು, ಟೈಮ್ ಇನ್ನೂ ಕರೆಕ್ಟ್ ಆಗಿ ತೋರಿಸ್ತಿದೆ, ನಿನ್ ವಾಚಲ್ಲೂ ಟೈಮ್ ತಾನೇ ನೋಡುದು, ಹಾಗಿರುವಾಗ ನೀನೇನೋ ಒಳ್ಳೆ ತೆಂಗಿನ ತರ ಇಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ ಬಂದಿದೀಯಲ್ಲ ಅಂತ ಸೂರ್ಯ ಕೇಳಿದಾಗ, ನನ್ನನ್ನ ಈಗ ಯಾರು ಅಂತ ಅನ್ಕೊಂಡಿದ್ಯಾ, ನಾನು ದೊಡ್ಡ ಬಿಸ್ನೆಸ್ ಮಾಡ್ಕಣೋ ಅಂತ ಮನೋಜ ಹೇಳ್ತಾನೆ. ಆಗ ಮೀನಾರಿ, ಕೆಲವೊಂದು ವಾಚ್ ಅಲ್ಲಿ ಫೋನ್ ಅಲ್ಲಿ ಮಾತಾಡೋ ತರ, ಹಾಡ್ ಬರೋ ತರ ಎಲ್ಲ ಇರುತ್ತಲ್ವಾ, ಇದ್ರಲ್ಲೂ ಅದೇ ತರ ಇರ್ಬೋದು ಅಂತ ಮೀನಾ ಹೇಳಿದಾಗ, ರೋಹಿಣಿ ಆ ವಾಚ್ ನ ಇಸ್ಕೊಂಡು, ಇಲ್ಲ ಮೀನಾ ಅವರೇ, ಇದು ನಾರ್ಮಲ್ ಆಗಿ ನಾವೆಲ್ಲ ಕಟ್ಕೋತೀವಲ್ಲ ಅದೇ ವಾಚ್ ಅಂತ ಹೇಳಿ, ಮನೋಜ ಇಷ್ಟೊಂದು ರೇಟಿನ ವಾಚ್ ಬೇಕಿತ್ತಾ ಅಂತ ರೋಹಿಣಿ ಕೂಡ ಕೇಳ್ತಾಳೆ. ರೋಹಿಣಿ, ನಾನಿವಾಗ ಬಿಸ್ನೆಸ್ ಮ್ಯಾನ್ಗೆ ಏನ್ ಇಂಪಾರ್ಟೆಂಟ್ ಹೇಳು, ಟೈಮ್ ಇಂಪಾರ್ಟೆಂಟ್, ಅದಕ್ಕೆ ಬ್ರಾಂಡೆಡ್ ವಾಚ್ ತಂದಿದ್ದೀನಿ, ಇದನ್ನ ಕಟ್ಕೊಂಡ್ರೆ ನನ್ನ ಲಕ್ ಹಾಗೆ ಚೇಂಜ್ ಆಗ್ಬಿಡುತ್ತೆ, ಹಾಗೆ ದೊಡ್ಡ ಮಲ್ಟಿ ಮಿಲಿಯನಿಯರ್ ಹಾಗೆ ಆಗ್ತೀನಿ ಅಂತ ಮನೋಜ ಕೊಚ್ಕೊಳ್ತಾ ಇರ್ತಾನೆ. ಆಗ ಸೂರ್ಯ ನೋಡುವಷ್ಟು ನೋಡಿ, ಪೆಂಗೆ ಸಾಕು ಮುಚ್ಚೋ ಬಾಯಿನ, ಅಪ್ಪನ್ಗೆ ಏನ್ ತಂದಿಲ್ವೇನೋ ಅಂತ ಕೇಳಿದಾಗ, ಅಪ್ಪನ್ಗೆ ಯಾಕೆ ತರಲ್ಲ ಹೇಳು ನಾನು ಅಂತ ಹೇಳಿ ಒಂದು ಚಿಕ್ಕ ಕವರ್ನ ತಗೊಂಡು ಬಂದು ಅದರಿಂದ ಒಂದು ಟವಲ್ ನ ಹೊರಗಡೆ ತೆಗೆದು, ಅಪ್ಪ ತಗೊಳಪ್ಪ ಅಂತ ರಂಗನಾಥ್ ಅವರಿಗೆ ಕೊಟ್ಟಾಗ ಅದನ್ನ ನೋಡಿ ರಂಗನಾಥ್ ಮತ್ತೆ ಸೂರ್ಯ ಇಬ್ಬರಿಗೂ ಬೇಜಾರಾಗುತ್ತೆ. ಆಗ ಮನೋಜನ ಕೈಯಲ್ಲಿ ಇರೋ ಟವೆಲ್ ನ ಸೂರ್ಯ ಕಿತ್ಕೊಂಡು, ಅಪ್ಪ ನೀನ್ 27 ಲಕ್ಷ ನುಂಗಿ ನೀರು ಕುಡ್ಬಿಟ್ಟಿದ್ದೀನಿ, ಅದಕ್ಕೆ ಇದನ್ನ ತಗೊಂಡು ಬಂದಿದ್ದೀನಿ, ತಲೆ ಮೇಲೆ ಹಾಕೊಂಡು ಮೂಲೆಯಲ್ಲಿ ಕೂತ್ಕೋ ಅಂತ ಇದನ್ನ ತಗೊಂಡು ಬಂದು ಕೊಟ್ಟಿದ್ದೀನಪ್ಪ, ಈ ಪೆಂಗ್ ಬಡ್ಡಿದು ಸಕ್ಕರೆಗೆ ನೋಡಿದ್ರೆ ಸೀರೆ, ಹೆಂಡತಿಗೆ ನೋಡಿದ್ರೆ ಚಿನ್ನ, ಅವನಿಗೆ 51,000 ರೂಪಾಯಿ ವಾಚು, ನಿನಗ್ ನೋಡಿದ್ರೆ 50 ರೂಪಾಯಿ ಟವೆಲ್, ನಾಚಿಕೆ ಆಗಿಲ್ವೇನೋ ನಿನ್ ಜನ್ಮಕ್ಕೆ, ಥೋ ಅಂತ ಸೂರ್ಯ ಹೇಳಿದಾಗ, ಅಪ್ಪ ಏನ್ ಹೊರಗಡೆ ಹೋಗ್ತಾರೇನೋ, ಮನೇಲೇ ಇರ್ತಾರೆ ತಾನೇ, ಅದಕ್ಕೆ ಅವಾಗವಾಗ ಮುಖ ಒರೆಸ್ಕೊಳ್ಳಿ, ಯೂಸ್ ಆಗುತ್ತೆ ಅಂತ ಟವೆಲ್ ತಂದಿದ್ದೀನಿ ಅಂತ ಮನೋಜ್ ಹೇಳಿದಾಗ, ಸೂರ್ಯನ ಕೈಯಿಂದ ರಂಗನಾಥ್ ಟವೆಲ್ ಇಸ್ಕೊಂಡು, ಸೂರ್ಯ ಆ ದುಡ್ಡು ಎಷ್ಟು ಅಂತ ಕೇಳ್ಬಾರ್ದು ಕಣೋ, ಅದ್ರಲ್ಲಿ ಪ್ರೀತಿ ಎಷ್ಟಿದೆ ಅಂತ ಮಾತ್ರ ನೋಡ್ಬೇಕು, ನನ್ಗೆ ಈ ಟವೆಲೆ ಸಾಕು ಕಣೋ ಅಂತ ಹೇಳಿ ಟವೆಲ್ ನ ತಗೊಂಡು ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮನೋಜ್ ನ ರೋಹಿಣಿ ಹೇಳ್ಕೊಂಡು ರೂಮ್ಗೆ ಹೋಗಿ, ಮನೋಜ್ ಇಷ್ಟೊಂದೆಲ್ಲ ದುಡ್ಡು ಎಲ್ಲಿಂದ ಬಂತು, ಮತ್ತೆ ಛಾಯಾ ಕೊಟ್ಟಿರೋ ದುಡ್ಡಿಂದ ಇದನ್ನೆಲ್ಲ ತಂದ್ರ ಅಂತ ರೋಹಿಣಿ ಕೇಳಿದಾಗ, ಆ ದುಡ್ಡನ್ನ ನೀನು ಮುಟ್ಬಾರ್ದು ಅಂತ ಹೇಳಿದೆ ಅಲ್ವಾ, ಆ 9 ಲಕ್ಷನ ನಾನು ಮುಟ್ಟೋದಕ್ಕೆ ಹೋಗಿಲ್ಲ ಅಂತ ಮನೋಜ ಹೇಳ್ತಾನೆ. ಮತ್ತೆ ಇಷ್ಟಕ್ಕೆಲ್ಲ ಒಂದು 5 ಲಕ್ಷನಾದ್ರೂ ಆಗಿರುತ್ತೆ, ಆ ದುಡ್ಡೆಲ್ಲ ಎಲ್ಲಿಂದ ಬಂತು ಅಂತ ರೋಹಿಣಿ ಕೇಳಿದಾಗ, ಮೊನ್ನೆ 10 ಲಕ್ಷದ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಿದ್ನಲ್ವಾ, ಅದು ಬಂದಿತ್ತು, ಅದಕ್ಕೆ ತಕ್ಷಣ ನಿಮ್ಗೆ ಮೊದಲು ತಾಳಿ ಚೈನ್ ಕೊಡಿಸ್ಬೇಕು ಅಂತ ಆಸೆ ಆಯ್ತು, ಹಾಗೆ ಜ್ಯುವೆಲರಿ ಶಾಪ್ಗೆ ಹೋಗಿ ತಾಳಿ ಚೈನ್ ತಗೊಂಡೆ, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ, ವಾಚ್ ಚೆನ್ನಾಗಿದೆ ಅಲ್ವಾ ರೋಹಿಣಿ ಅಂತ ಮನೋಜ ಕೇಳಿದಾಗ, ಮನೋಜ್ ಮುಖ ನೋಡ್ಕೊಂಡು ಹಾ ಅಂತ ರೋಹಿಣಿ ಸೈಲೆಂಟ್ ಆಗ್ತಾಳೆ. ಯಾಕೆ ರೋಹಿಣಿ ಸೈಲೆಂಟ್ ಆಗ್ಬಿಟ್ಟೆ, ನಾನೇನಾದ್ರು ತಪ್ಪು ಮಾಡಿದ್ನಾ, ಇದೆಲ್ಲ ನಾನು ಪರ್ಚೇಸ್ ಮಾಡಬಾರ್ದಿತ್ತ ಅಂತ ಮನೋಜ ಕೇಳಿದಾಗ, ಪರವಾಗಿಲ್ಲ ಬಿಡಿ ಮನೋಜ್, ಆ ತರ ಎಲ್ಲ ಏನೂ ಇಲ್ಲ, ಆದ್ರೆ ಇದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಆಗಬಹುದಲ್ವಾ, ಮತ್ತೆ ನಾವು ರಿಟರ್ನ್ ಕಟ್ಟುವಾಗ ಅಂತ ರೋಹಿಣಿ ಕೇಳಿದಾಗ, ಅಯ್ಯೋ ಆ ತರ ಎಲ್ಲ ಏನು ಇಲ್ಲ ರೋಹಿಣಿ, ಇದನ್ನ EMI ಗೆ ಕನ್ವರ್ಟ್ ಮಾಡ್ಕೋಬಹುದಂತೆ, ಮಂತ್ಲಿ ಇಂತಿಷ್ಟು ಅಂತ ಕಟ್ಕೊಂಡು ಹೋದ್ರೆ ಸಾಕಂತೆ, ಹಾಗೆ ಇದರಲ್ಲಿ ಇನ್ನೂ ಬ್ಯಾಲೆನ್ಸ್ ಇದೆ, ನಾವು ಚೆನ್ನಾಗಿ ಎಂಜಾಯ್ ಮಾಡೋಣ, ಹಾಗೆ ನಾವು ಗೋವಾ ಟ್ರಿಪ್ಗೆ ಕೂಡ ಹೋಗ್ಬಿಟ್ಟು ಬರೋಣ ಅಂತ ಮನೋಜ್ ಹೇಳಿದಾಗ, ಸರಿ ಆಯ್ತು ಮನೋಜ್ ಅಂತ ರೋಹಿಣಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.